ನ್ಯೂಸ್ ವರೆಗೆ ಮತ್ತು ಸ್ವಾಗತ. ಗ್ರೋವರ್ ಈಗ ಮಾರ್ಕಂಡೆ ಕಾಟ್ಜು ಎಲೆಕ್ಟ್ರಾನಿಕ್ ಮೀಡಿಯಾನ ರೆಗ್ಯುಲೇಟರಿ ಅಥಾರಿಟಿ ಒಳಗೆ ತರಬೇಕು, ಅವ್ರನ್ನ ರೆಗ್ಯುಲೇಟ್ ಮಾಡಬೇಕು ಅನ್ನೋಂಥ ಒಂದು ಚರ್ಚೆ ಬಂತು. ಅದು ತುಂಬ ವಿರೋಧ ಮಾಡಿದ್ರು. ಎಡಿಟರ್ಸ್ ಗಿಲ್ಡ್ ವಿರೋಧ ಮಾಡ್ತು, ನ್ಯಾಷನಲ್ ಪ್ರಾಡಕ್ಟರ್ ಅಸೋಸಿಯೇಷನ್ ವಿರೋಧ ಮಾಡ್ತು, ಎಲ್ಲರೂ ವಿರೋಧ ಮಾಡಿದ್ರು. ಆದರೆ ಸೆಲ್ಫ್ ಒಂದು ನಮಗೆ ನಿಯಂತ್ರಣ ಇರಬೇಕಲ್ವಾ? ಸೆಲ್ಫ್ ರೆಗ್ಯುಲೇಷನ್ ಅಲ್ಲ, ನಮಗೆ 19th ಕಾನ್ಸ್ಟಿಟ್ಯೂಷನ್ ನಮಗೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅಂತ ಹೇಳ್ಬಿಟ್ಟು ನಾವು ಸ್ವೇಚ್ಛಾಚಾರ ವರ್ತನೆ ಮಾಡೋಕ್ಕಾಗತ್ತಾ? ಸೆಲ್ಫ್ ರೆಗ್ಯುಲೇಷನ್ ಇದೆ, ಭಾಳ ಒಳ್ಳೆಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ನ್ಯಾಷನಲ್ ಚಾನೆಲ್ಸಲ್ಲಿ ನೋಡಿದರೆ NBA ಫಾರ್ಮ್ ಮಾಡಿ NBA ಇಂದ ಗೈಡ್ಲೈನ್ಸ್ ಬಂದೇ ಬರುತ್ತೆ ನಮಗೆ. ಈ ಗೈಡ್ಲೈನ್ಸ್ ಪ್ರಕಾರನೇ ಕೆಲಸ ಮಾಡಬೇಕು. ದ್ಯಾಟ್ ಈಸ್ ಆಸ್ ಫಾರ್ ಎಸ್ ಚಾನಲ್ ಆಪರೇಷನ್ಸ್ ಆರ್ ಕನ್ಸರ್ನ್ ಆರ್ ಇಂಡಿವಿಜುವಲ್ ಆಪರೇಷನ್ಸ್ ಆರ್ ಕನ್ಸರ್ನ್. ಎಡಿಟೋರಿಯಲ್ ಪಾಲಿಸಿ ಅದರಲ್ಲಿ ಖಂಡಿತ ಕವರ್ ಆಗ್ತದೆ. ಬಟ್ ಇಂಪಾರ್ಟೆಂಟ್ ಏನಿದೆ ಅಂದರೆ ಇಂಡಿವಿಜುವಲ್ ಕಾನ್ಷಿಯನ್ಸ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಎನಿಥಿಂಗ್ ಎಲ್ಸ್. ಇಂಡಿವಿಜುವಲ್ ಕಾನ್ಷಿಯನ್ಸ್ ತಪ್ಪು ಮಾಡಿದರೆ ಅದಾದಮೇಲೆ ಏನು ಮಾಡಲಿಕ್ಕೆ ಕಂಟ್ರೋಲಿಂಗ್ ಹಿಯರ್ ಈಚ್ ಜರ್ನಲಿಸ್ಟ್ ಹ್ಯಾಸ್ ಟು ನೋ ಅವ್ರು ಯಾರ ಪರವಾಗಿ ಕೆಲಸ ಮಾಡ್ತಿದ್ದಾರೆ. ಸಮಾಜ ಪರವಾಗಿ ಕೆಲಸ ಮಾಡಿದರೆ ಯು ವಿಲ್ ಹ್ಯಾವ್ ದ ಸ್ಯಾಟಿಸ್ಫ್ಯಾಕ್ಷನ್, ಒಂದು ಹ್ಯಾಪಿನೆಸ್ ಇರುತ್ತೆ. ನೀವು 20 years 15 years ವಿ ಬಿನ್ ಇನ್ ದಿಸ್ ಫೀಲ್ಡ್, ವಿ ಹ್ಯಾವ್ ಸೀನ್ ದ ಪ್ರಾಬ್ಲಮ್ಸ್ ಆಫ್ ದ ಪೀಪಲ್. ಸುನಾಮಿ ಇರಲಿ, ಇಲ್ಲ ಏನು ಎಷ್ಟು ಟ್ರಾಜಿಡೀಸ್ ಇರಲಿ, ಇಟ್ಸ್ ದ ರಿಪೋರ್ಟರ್ಸ್ ಗೋ ದೇರ್. ಅವ್ರದ್ದೇನು ಪರ್ಸನಲಿ ಇರಲ್ಲ, ಬಟ್ ವಿ ಗೆಟ್ ಇನ್ವಾಲ್ವ್. ಸರ್ ರೇಷ್ಮೆ ಅವರೇ, ಒಂದು ರಾಜಕಾರಣಿಗಳು ಇತ್ತೀಚೆಗೆ ಶುರು ಮಾಡಿರ್ತಕ್ಕಂಥದ್ದು ನೀವು ಸರಿ ಇರಬೇಕ್ರಿ, ನೀವು ಸರಿ ಇರಬೇಕ್ರಿ ಅಂತ. ಇದು ಎಲ್ಲರೂ ಒಂದು ರೀತಿ ಪ್ರೀಚ್ ಮಾಡ್ತಾ ಇದ್ದಾರೆ, ನೀವು ಸರಿ ಇರಬೇಕು, ನೀವು ಸರಿ ಇರಬೇಕು ಅಂತ. ಅದು ನಾವು ಹೇಗಾದರೂ ಇದ್ದು ಬಿಡಬೇಕು, ನೀವು ಸರಿ ಇರಬೇಕು ಅನ್ನೋವಂಥದ್ದು ಒಂದು ಉತ್ತರ ಬೋಧನೆ. ನಾನು ಹೇಳೋದು, ಒಬ್ಬ ಸರ್ಕಾರಿ ಅಧಿಕಾರಿನೇ ಆಗಲಿ, ರಾಜಕಾರಣಿ ಆಗಲಿ, ಪತ್ರಕರ್ತ ಆಗಲಿ, ನಾವು ಪ್ರಾಮಾಣಿಕರಾಗಿರೋದು ಅಂದ್ರೆ ಏನು ಭಾಳ ವಿಶೇಷವಾದ ಉಪಕಾರ ಮಾಡ್ತಿದ್ದೀವ. ನಾವು ಪ್ರಾಮಾಣಿಕರಾಗಿರೋದು ನನ್ನ ಮೂಲಭೂತ ಕರ್ತವ್ಯ. ಐ ಆಮ್ ಬೌಂಡ್ ಟು ಬಿ ಆನೆಸ್ಟ್. ನಾನು ಯಾರಿಗೂ ಏನು ಉಪಕಾರ ಮಾಡ್ತೀನಿ. ಅಕಸ್ಮಾತ್ ನನ್ನ ವರ್ತನೆಯಲ್ಲಿ, ನಡವಳಿಕೆಯಲ್ಲಿ ಏನಾದರೂ ಅನುಮಾನ ಬರೋಂಗಾದರೆ ಅದನ್ನು ಸೂಕ್ಷ್ಮ ಗುರುತಿಸುವಂಥ ವಿವೇಕ ನಮ್ಮ ಮತದಾರರಲ್ಲಿದೆ, ಪತ್ರಿಕೆಗಳ ಓದುಗರಲ್ಲಿದೆ, ಟೆಲಿವಿಷನ್ ಚಾನೆಲ್ಗಳ ವೀಕ್ಷಕರಲ್ಲಿದೆ. ಅನೇಕ ಚಾನೆಲ್ಗಳು ಸಾಕಷ್ಟು ಆರ್ಭಟ ಮಾಡಿದ್ಮೇಲೆ ತಮ್ಮ TRPಯನ್ನು ಕಳ್ಕೊಂಡು ಮುಚ್ಚೋ ಸ್ಥಿತಿಗೆ ಬಂದಿರೋದು ನಾವು ನೋಡ್ತಾ ಇದ್ದೇವೆ. ಸೊ ಎಲ್ಲಿ ಏಕಪಕ್ಷೀಯವಾದ ಅಪಪ್ರಚಾರ, ಸತ್ಯಕ್ಕೆ ಅಪಚಾರ ಮಾಡುವಂಥ ಪ್ರವೃತ್ತಿ ಇರುತ್ತೋ ಅದನ್ನು ಹೊಸಕೆ ಹಾಕೋ ಶಕ್ತಿ ನಮ್ಮ ಜನರಿಗಿದೆ, ಜನಸಾಮಾನ್ಯರಿಗಿದೆ. ಇಟ್ಸ್ ಎ ಸೈನ್ ಆಫ್ ಎ ಮೆಚ್ಯೂರ್ ಡೆಮಾಕ್ರಸಿ. ಆಮೇಲೆ ಅಭಿವ್ಯಕ್ತಿ ಸ್ವಾತಂತ್ರ್ಯವೇ ಪ್ರಜಾಪ್ರಭುತ್ವದ ಜೀವಾಳ, ಮತ್ತು ಪತ್ರಿಕಾ ಸ್ವಾತಂತ್ರ್ಯ ಇದೆಯಲ್ಲ ಅದು ಅದರ ಜೀವಸತ್ವ. ದೇರ್ ಕ್ಯಾನಾಟ್ ಬಿ ರೆಗ್ಯುಲೇಟೆಡ್ ಫ್ರೀಡಮ್ ಆಫ್ ಪ್ರೆಸ್ ಫ್ರೀಡಮ್ ಅನ್ನೋದು ಅನ್ಲಿಮಿಟೆಡ್. ಸೆಲ್ಫ್ ರೆಗ್ಯುಲೇಷನ್ ಬೇಕಲ್ಲ ಸರ್? ಸೆಲ್ಫ್ ರೆಗ್ಯುಲೇಷನ್ ಬೇಕು. ಎಲ್ಲಿ ಆ ಫ್ರೀಡಮ್ ಇರುತ್ತೋ ಅಲ್ಲಿ ಜವಾಬ್ದಾರಿ, ಹೊಣೆಗಾರಿಕೆ ಇರುತ್ತೆ ಮತ್ತು ಉತ್ತರದಾಯಿತ್ವ ಇರುತ್ತೆ. ಎಲ್ಲಿ ಆ ಫ್ರೀಡಮ್ ಇರುತ್ತೋ ಅಲ್ಲಿ ರೆಸ್ಪಾನ್ಸಿಬಿಲಿಟಿ ಮತ್ತು ಅಕೌಂಟಬಿಲಿಟಿ ಎರಡೂ ಇರುತ್ತೆ. ಹನುಮಂತವರೇ, ರಾಜಕೀಯ ನಾಯಕರು ಮಾತಾಡ್ತಾ ಇರೋದು ಎಲ್ಲವೂ ಕೂಡ ನಾವು ಸರಾಸರಿ ತಳ್ಳಾಗ್ತಾ ಇಲ್ಲ. ಅವ್ರು ಹೇಳ್ತಾ ಇರ್ತಕ್ಕಂಥ ಸತ್ಯ ಇದೆ. ಆದರೆ ಎಷ್ಟೋ ಸಂದರ್ಭದಲ್ಲಿ ಮಾಧ್ಯಮಗಳಿಂದ ಒಳ್ಳೆಯವರು ಕೂಡ ಅಪಚಾರ ಆಗಿದೆ, ಕೆಟ್ಟವರಿಗೆ ಪ್ರಚಾರ ಆಗಿದೆ ಅನ್ನುವಂಥದ್ದು ಒಂದು ಸತ್ಯನೇ. ಎಷ್ಟೋ ಜನ ಕೆಟ್ಟವರು ಹೀರೋಗಳಾಗಿದ್ದಾರೆ ಇವತ್ತು. ಹನುಮಂತವರೇ, ಇಲ್ಲ ಸರ್, ಕೆಟ್ಟವರು ಹೀರೋಗಳು ಮಾಡಿರೋದು ಮಾಧ್ಯಮನೇ, ಒಳ್ಳೆಯವ್ರಿಗೆ ಪ್ರಚಾರ ಕೊಡದೇ ಇರೋದು ಮಾಧ್ಯಮನೇ. ನಮ್ಮ ನಿರೀಕ್ಷೆ ಒಳ್ಳೆಯವ್ರಿಗೆ ಪ್ರಚಾರ ಕೊಡಬೇಕು, ಕೆಟ್ಟವರಿಗೆ ನೀವು ಎಕ್ಸ್ಪೋಸ್ ಮಾಡಬೇಕು, ನಾಟ್ ಪ್ರಚಾರ. ಆಗಿದೆ, ನಾವು ಇಲ್ಲ ಜೈಲಿಗೆ ಹೋಗ್ತಿರ್ಲಿಲ್ಲ, ಮಂತ್ರಿ ರಾಜೀನಾಮೆ ಕೊಡ್ತಿರ್ಲಿಲ್ಲ, ಹಗರಣ ಹೊರಗೆ ಬರ್ತಿರ್ಲಿಲ್ಲ. ಇಲ್ಲ, ಭಾಳ ದೊಡ್ಡ ಆಕ್ಟಿವಿಸಮ್ ಪತ್ರಿಕೋದ್ಯಮದಲ್ಲಿ ನಡೆದದ್ದು. ಇವರೆಲ್ಲ ಇದಕ್ಕೋದ್ ಜೈಲಿಗೆ ಹೋದದ್ದು ಜುಡಿಷಿಯಲ್ ಆಕ್ಟಿವಿಸಮ್, ಅದು ಪತ್ರಿಕೆ ಆಕ್ಟಿವಿಸಮ್ ಅಲ್ಲ. ಆದರೆ ಸಾರ್ವಜನಿಕ ಜೀವನದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಜವಾಬ್ದಾರಿಗಳಿಗೆ ಅಂಟ್ಕೊಂಡು ನಡಿಬೇಕಲ್ಲ. ಫೈನ್, ರಾಜಕಾರಣಿಗೆ ನೂರಾರು ಹರ್ಡಲ್ಸ್ ಇದೆ. ಅವನು ಬೆಳಗ್ಗೆ ಎದ್ದರೆ ದುಡ್ಡು ಹಂಚಬೇಕು, ಅವನ ಪರಿಸ್ಥಿತಿ ಅದು ಇವತ್ತು. ಈ ಸತ್ಯ ಕೂಡ ನಮಗೆ ಗೊತ್ತಿರಬೇಕು. ಹಾಗಂತ ನೀವು ಭ್ರಷ್ಟಾಚಾರನ ಎನ್ಕರೇಜ್ ಮಾಡಬೇಕು ಅಂತ ನಾನು ಹೇಳ್ತಿಲ್ಲ, ಆ ಪರಿಸ್ಥಿತಿ ಕೂಡ ಇಲ್ಲ. ಆದರೆ ಇದನ್ನು ಬಿಟ್ಟರೆ ಇಡೀ ವ್ಯವಸ್ಥೆ ಎಲ್ಲಿ ಎಂಡ್ ಆಗ್ತದೆ ಅನ್ನೋದ್ರ ಬಗ್ಗೆ ನಮಗೆಲ್ಲ ಕಳಕಳಿ ಇರಬೇಕಲ್ವಾ. ನೋಡಿ, ಒಬ್ಬ ರಾಜಕಾರಣಿ ಭ್ರಷ್ಟಾಚಾರ ಆದರೆ ವ್ಯವಸ್ಥೆ ಏನೂ ಹಾಳಾಗೋಗೋದಿಲ್ಲ ನನ್ನ ಪ್ರಕಾರ. ಆದರೆ ಒಬ್ಬ ಪತ್ರಕರ್ತ ಭ್ರಷ್ಟಾಚಾರಿ ಆದರೆ ವ್ಯವಸ್ಥೆ ನಿರ್ನಾಮ ಆಗ್ತದೆ, ಇದು ನಮಗೆ ಗೊತ್ತಿರಬೇಕು. ಅದು ಎಲ್ಲ ಹೊಣೆಗಾರಿಕೆ ಮಾಧ್ಯಮ ಅಂತ ಹೇಳ್ತೀನಿ. ಯಾಕೆ ಹೇಳ್ತಿದ್ದೀನಿ ಮಾತನ್ನ ಅಂದ್ರೆ, ಇಂಥ ವಾದ ಸರಣಿ ಬಂದಾಗ ಕೇಜ್ರಿವಾಲ್ ಬಹಳ ಮುಖ್ಯ ಅನಿಸ್ತಾನೆ ನಮಗೆ. ಆತನ ಎಲ್ಲ ಅವಾಂತರಗಳು ಎಡವಟ್ಟುಗಳ ನಡುವೆ ಕೇಜ್ರಿವಾಲ್ ಈ ಪ್ರವೃತ್ತಿಗೆ ಒಂದು ಪ್ರತಿಯಾಗಿ ಒಂದು ಪರ್ಯಾಯ ಕುಮಾರಸ್ವಾಮಿ ಅವರಿದ್ದಾಗ ನಾನು ನೋಡ್ತಾ ಇದ್ದೆ, ಅವ್ರ ಸಹಾಯಕ ಒಬ್ಬ ಯಾವಾಗಲೂ ಒಂದು ಕ್ಯಾಶ್ ಇಟ್ಕೊಂಡಿರ್ತಾ ಇದ್ದ. ಅವರೆಲ್ಲ ಕಡೆ ದಾನಶೂರು ಕರ್ನಂತರ ಜನತಾ ದರ್ಶನದಲ್ಲೇ ಹಂಚ್ತಾ ಇದ್ರು. ಅದನ್ನ ಮಾಧ್ಯಮದವರು ಪ್ರಶ್ನೆ ಮಾಡಿಲ್ಲ. ಮಾಧ್ಯಮದವ್ರನ್ನ ದೊರೆ 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 ಅಂತ ಹನುಮಂತ ಏನ್ ಹೇಳ್ತಾರೆ ಗೊತ್ತಾ, ಹಾಗೆ ಹಂಚಿದವರನ್ನ ತಮ್ಮ ಅಧಿಕಾರಾವಧಿಯಲ್ಲಿ ಅತಿ ಹೆಚ್ಚು ಖರ್ಚು ಮಾಡಿದವರು. ಗುರುವರೇ, ರೇಷ್ಮೆ ಅವರೇ, ಹನುಮಂತ ಅವರೇ, ಬಹುತೇಕ ಮಾಧ್ಯಮ ನಾವು ಯಾರ ಕಡೆ ಬಳ್ಳು ಮಾಡ್ತೀವಿ, ನಮ್ಮ ಕಡೆ ಕೂಡ ಬಳ್ಳು ಮಾಡ್ತಾರೆ, ಜನ ಕೂಡ ಎಚ್ಚರಗೊಂಡಿದ್ದಾರೆ. ಹಾಗಂತೇಳಿ ಮಾಧ್ಯಮದ ಕತ್ತಿಸ್ಕುವಂಥ ರಾಜಕಾರಣಿಗಳು ಮಾತಿದಲ್ಲ,
ಅದು ಸರ್ವಾಧಿಕಾರಿ ಆಗುತ್ತೆ, ಅದು ಕಾಂಗ್ರೆಸ್ ಇರ್ಬೋದು, BJP JD ಇರ್ಬೋದು, ಯಾವುದೇ ಪಕ್ಷ ಇರ್ಬೋದು, ಮಾಧ್ಯಮಗಳು ಜೀವಂತ ಆಗಿರೋದ್ರಲ್ಲಿ ಕೂಡ ಪ್ರಜಾತಂತ್ರ ಕೂಡ ಜೀವಂತ ಆಗಿದೆ. ಆದರೆ ಅಲ್ಲಿ ರೋಗಗಳು ಕೂಡ ಹರಡೋದಿರೋದ್ರಿಂದ ಆ ರೋಗ ನಿವಾರಣೆಗೆ ಪ್ರಯತ್ನ ಮಾಡಬೇಕು ಹೊರತು ಆ ರೋಗ ಬಂದಿದೆ ಅಂತ ಹೇಳ್ಬಿಟ್ಟು ಅದರ ಕತ್ತು ಕುಯ್ಯುವಂಥದ್ದು ಕೆಲಸ ಯಾವ ವೈದ್ಯರು ಕೂಡ ಮಾಡಬಾರ್ದು. ಆ ಕಾರಣಕ್ಕಾಗಿ ಮಾಧ್ಯಮ ಇವಾಗಲೂ ಕೂಡ ಅದರ ಅಗತ್ಯತೆ ಇದೆ. ಇದು ಇವತ್ತಿನ ನ್ಯೂಸ್ ಅವರ್ ನೇರ ದಿಟ್ಟ ಜನತ್ರ ಸುದ್ದಿ. ನೋಡ್ತಾರೆ ಸುವರ್ಣ ನ್ಯೂಸ್.